ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ ನಲ್ಲಿ ಒಂದು ಔತಣ ಕೂಟ ಇಲ್ಲಿ ಅರೇಂಜ್ ಆಗುತ್ತೆ. ಈ ಅರೇಂಜ್ ಆದಂತ ಔತಣ ಕೂಟ ಇದೆಯಲ್ಲ, ಇದು ಹಾಗಾದ್ರೆ ಪ್ರವೀಣ್ ದೊಡ್ಡಣ್ಣನವರು ಅರೇಂಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆದ್ರೆ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಫಾರ್ಮ್ ಹೌಸ್ ನಲ್ಲಿ ಔತಣ ಕೂಟವನ್ನ ಅರೇಂಜ್ ಮಾಡಿದ್ ಯಾರು ಅನ್ನುವಂತ ಪ್ರಶ್ನೆ. ರಾತ್ರೋರಾತ್ರಿ ಬೆಳಗಾವಿಗೆ ಡಿಕೆ ಸುರೇಶ್ ಹೋಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗ್ತಾ ಇದೆ. ಈ ಔತಣ ಕೂಟದಲ್ಲಿ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಅಳಿಕೊಳಿಸಿದ್ದೆ ಡಿಕೆ ಸುರೇಶ್. ಸಿಎಂ ಬಣದ ಒಗ್ಗಟ್ಟು ಯಾವಾಗ ಪ್ರದರ್ಶನ ಆಯ್ತೋ, ಯಾವಾಗ ಅಹಿಂದ ನಾಯಕರು ಒಟ್ಟುಗೂಡಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು, ಆ ನಂತರದಲ್ಲಿ ಅಣ್ಣನ ಪರ ರಣತಂತ್ರವನ್ನ ಹೆಣೆಯೋದಕ್ಕೆ ಬೆಳಗಾವಿಗೆ ಸುರೇಶ್ ಹೊರಡ್ತಾರೆ. ಆಪ್ತನ ತೋಟದ ಮನೆಯಲ್ಲಿ ಈ ಔತಣ ಕೂಟ ಪ್ಲಾನ್ ಮಾಡಿದ್ದೇ ಸುರೇಶ್ ಅನ್ನುವಂತ ಮಾಹಿತಿ ಇದೆ. ಡಿಕೆ ಸುರೇಶ್ ಎಲ್ಲವನ್ನು ಪ್ಲಾನ್ ಮಾಡಿದ್ದು ಸಚಿವರು ಶಾಸಕರು ಸೇರಿ 40ಕ್ಕೂ ಹೆಚ್ಚು ಜನರಿಂದ ಈ ಡಿನ್ನರ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು, ಜೊತೆಗೆ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು, ಆ ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಡಿಕೆ ಬ್ರದರ್ಸ್ ಒಂದಷ್ಟು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊನ್ನೆ ನಡೆದಂತ ಔತಣ ಕೂಟ, ಅದರಲ್ಲೂ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಡಿಕೆ ಬ್ರದರ್ಸ್ ಅನ್ನ ಒಂಚೂರು ವಿಚಲಿತಗೊಳಿಸಿದ್ಯಾ ಅನ್ನುವಂಥ ಪ್ರಶ್ನೆ ಈ ಮೂಲಕ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ ಅಶ್ವಿನಿ, ನೀವು ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯ ರಾಜಕಾರಣವನ್ನು ಗಮನಿಸಿದ್ದಲ್ಲಿ ಒಂದು ತಂತ್ರ ಪ್ರತಿತಂತ್ರಗಳನ್ನ ರಾಜಕೀಯ ಭಾಗವಾಗಿ ಡಿ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣಗಳು ಮಾಡ್ತಾ ಇರೋದನ್ನ ನೀವು ಗಮನಿಸಿರಬಹುದು. ಒಂದು ಬಣ ಔತಣ ಕೂಟಕ್ಕೆ ಸೇರಿ ಇನ್ನೊಂದು ಬಣ ಔತಣ ಕೂಟ ಮಾಡೋದು, ಮೀಟಿಂಗ್ ಸೇರುವುದು, ಇದೆಲ್ಲವೂ ಕೂಡ ಕಳೆದ ಒಂದೂವರೆ ತಿಂಗಳಿಂದ ನಡೀತಾನೆ ಇತ್ತು. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗ ಏನು ಮೀಟಿಂಗ್ ಅನ್ನ ಮಾಡ್ತು, ಡಿನ್ನರ್ ಮೀಟಿಂಗ್ ಅನ್ನ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಮಾಡ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನ ಇತ್ತು ಅನ್ನುವಂತ ಮಾತನ್ನ ಆಸಿಫ್ ಸೇಠ್ ಅವರು ಹೇಳಿದ್ರು. ಆದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಬಣದ ಯಾವ ಸದಸ್ಯರು ಕೂಡ ಆ ಒಂದು ಊಟಕ್ಕೆ ಹೋಗಿರಲಿಲ್ಲ. ಆದ್ರೆ ನಿನ್ನೆ ಈ ರಣತಂತ್ರವನ್ನ ಹೆಣೆಯ ಕೆಲಸವನ್ನ ಡಿ ಕೆ ಸುರೇಶ್ ಮತ್ತು ಡಿ ಕೆ ಬ್ರದರ್ಸ್ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರಿಗೆ ಬೆಳಗಾವಿಗೆ ಬಂದಿದ್ರು ನಿನ್ನೆ ಬೆಳಗ್ಗೆ. ಅವರು ಯಾವುದೇ ಸದಸ್ಯರಲ್ಲ, ಒಂದು ನೀವು ಗಮನಿಸಬಹುದು, ಅವರು ಎಂಎಲ್ಸಿ ಅಲ್ಲ. ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬೆಳಗಾವಿಗೆ ಬಂದಿದ್ದೇ ಈ ಒಂದು ಔತಣ ಕೂಟದ ವಿಚಾರವಾಗಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ತಮ್ಮ ಆಪ್ತರ ಮೂಲಕ ಔತಣ ಕೂಟವನ್ನ ಏರ್ಪಡಿಸಿ ಶಾಸಕರನ್ನ ಒಗ್ಗಟ್ಟಿಸುವುದು ಮತ್ತು ಶಾಸಕರಿಗೆ ಒಂದು ಔತಣ ಕೂಟ ಕೊಟ್ಟು ಬಲಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಬಣವನ್ನ ಬಲಪಡಿಸಿಕೊಂಡು ಜೊತೆಗೆ ಒಂದು ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ನಿನ್ನೆಯ ಡಿನ್ನರ್ ಮೀಟಿಂಗ್ ಮೂಲಕ ಆಗಿರ್ತಕ್ಕಂಥದ್ದು. ಈಗಲೂ ಕೂಡ ಡಿ ಕೆ ಸುರೇಶ್ ಅವರು ಬೆಳಗಾವಿ ಭಾಗದಲ್ಲೇ ಇದ್ದಾರೆ ಅನ್ನುವಂಥದ್ದು ಮತ್ತು ಅಣ್ಣನ ಪರವಾಗಿ ನಿಂತುಕೊಂಡು ಬೆಳಗಾವಿಯಲ್ಲಿ ಒಂದು ರೀತಿಯಲ್ಲಿ ಶಾಸಕರನ್ನ ಒಗ್ಗೂಡಿಸತಕ್ಕಂಥದ್ದು ಮತ್ತು ಯಾರಿಗೆಲ್ಲ ವಿರೋಧಿಗಳಿಗೆ ರಣತಂತ್ರದ ಸಂದೇಶವನ್ನು ಕೊಡಬೇಕಲ್ಲ, ಆ ಸಂದೇಶವನ್ನು ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವ ಮೂಲಕ ಡಿ ಕೆ ಬ್ರದರ್ಸ್ ಕೊಡ್ತಕ್ಕಂಥದ್ದು. ಈ ಮೂಲಕ ರಾಜ್ಯದಲ್ಲಿ ತೋಳ್ಬಲ ಪ್ರದರ್ಶನ ಈಗ ನಡೀತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಶಾಸಕರು ಅಧಿವೇಶನದಲ್ಲಿ ಭಾಗವಹಿಸಕ್ಕೆ ಒಂದು ಕಡೆ ಇದ್ದಾಗ ಸಹಜವಾಗಿ ಅವರನ್ನ ರೀಚ್ ಮಾಡೋಕೆ ಈಗ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಒಂದು ಬೆಳಗಾವಿಗೆ ಡಿ ಕೆ ಬ್ರದರ್ಸ್ ಏನಿದ್ದಾರೆ, ಡಿ ಕೆ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರು ಒಂದು ರಣತಂತ್ರವನ್ನು ಹೆಣೆಯುವ ಮೂಲಕ ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಬಣ ಮತ್ತು ಇನ್ನೊಂದು ಕಡೆ ಡಿಸಿಎಂ ಬಣದ ನಡುವೆ ಈಗ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿ ಬೆಳಗಾವಿ ಅಧಿವೇಶನ ಏರ್ಪಟ್ಟಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ ನಲ್ಲಿ ಒಂದು ಔತಣ ಕೂಟ ಇಲ್ಲಿ ಅರೇಂಜ್ ಆಗುತ್ತೆ. ಈ ಅರೇಂಜ್ ಆದಂತ ಔತಣ ಕೂಟ ಇದೆಯಲ್ಲ, ಇದು ಹಾಗಾದ್ರೆ ಪ್ರವೀಣ್ ದೊಡ್ಡಣ್ಣನವರು ಅರೇಂಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆದ್ರೆ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಫಾರ್ಮ್ ಹೌಸ್ ನಲ್ಲಿ ಔತಣ ಕೂಟವನ್ನ ಅರೇಂಜ್ ಮಾಡಿದ್ ಯಾರು ಅನ್ನುವಂತ ಪ್ರಶ್ನೆ. ರಾತ್ರೋರಾತ್ರಿ ಬೆಳಗಾವಿಗೆ ಡಿಕೆ ಸುರೇಶ್ ಹೋಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗ್ತಾ ಇದೆ. ಈ ಔತಣ ಕೂಟದಲ್ಲಿ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಅಳಿಕೊಳಿಸಿದ್ದೆ ಡಿಕೆ ಸುರೇಶ್. ಸಿಎಂ ಬಣದ ಒಗ್ಗಟ್ಟು ಯಾವಾಗ ಪ್ರದರ್ಶನ ಆಯ್ತೋ, ಯಾವಾಗ ಅಹಿಂದ ನಾಯಕರು ಒಟ್ಟುಗೂಡಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು, ಆ ನಂತರದಲ್ಲಿ ಅಣ್ಣನ ಪರ ರಣತಂತ್ರವನ್ನ ಹೆಣೆಯೋದಕ್ಕೆ ಬೆಳಗಾವಿಗೆ ಸುರೇಶ್ ಹೊರಡ್ತಾರೆ. ಆಪ್ತನ ತೋಟದ ಮನೆಯಲ್ಲಿ ಈ ಔತಣ ಕೂಟ ಪ್ಲಾನ್ ಮಾಡಿದ್ದೇ ಸುರೇಶ್ ಅನ್ನುವಂತ ಮಾಹಿತಿ ಇದೆ. ಡಿಕೆ ಸುರೇಶ್
ಎಲ್ಲವನ್ನು ಪ್ಲಾನ್ ಮಾಡಿದ್ದು ಸಚಿವರು ಶಾಸಕರು ಸೇರಿ 40ಕ್ಕೂ ಹೆಚ್ಚು ಜನರಿಂದ ಈ ಡಿನ್ನರ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು, ಜೊತೆಗೆ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು, ಆ ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಡಿಕೆ ಬ್ರದರ್ಸ್ ಒಂದಷ್ಟು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊನ್ನೆ ನಡೆದಂತಹ ಔತಣಕೂಟ, ಅದರಲ್ಲೂ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಡಿಕೆ ಬ್ರದರ್ಸ್ ಅನ್ನ ಒಂಚೂರು ವಿಚಲಿತಗೊಳಿಸಿದ್ಯಾ ಅನ್ನುವಂತ ಪ್ರಶ್ನೆ ಈ ಮೂಲಕ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ ಅಶ್ವಿನಿ, ನೀವು ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯ ರಾಜಕಾರಣವನ್ನು ಗಮನಿಸಿದ್ದಲ್ಲಿ ಒಂದು ತಂತ್ರ ಪ್ರತಿತಂತ್ರಗಳನ್ನ ರಾಜಕೀಯ ಭಾಗವಾಗಿ ಡಿ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣಗಳು ಮಾಡ್ತಾ ಇರೋದನ್ನ ನೀವು ಗಮನಿಸಿರಬಹುದು. ಒಂದು ಬಣ ಔತಣಕೂಟಕ್ಕೆ ಸೇರಿ ಇನ್ನೊಂದು ಬಣ ಔತಣಕೂಟ ಮಾಡೋದು, ಮೀಟಿಂಗ್ ಸೇರುವುದು, ಇದೆಲ್ಲವೂ ಕೂಡ ಕಳೆದ ಒಂದೂವರೆ ತಿಂಗಳಿಂದ ನಡೀತಾನೆ ಇತ್ತು. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗ ಏನು ಮೀಟಿಂಗ್ ಅನ್ನ ಮಾಡ್ತು, ಡಿನ್ನರ್ ಮೀಟಿಂಗ್ ಅನ್ನ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಮಾಡ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನ ಇತ್ತು ಅನ್ನುವಂತ ಮಾತನ್ನ ಆಸಿಫ್ ಸೇಠ್ ಅವರು ಹೇಳಿದ್ರು. ಆದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಬಣದ ಯಾವ ಸದಸ್ಯರು ಕೂಡ ಆ ಒಂದು ಊಟಕ್ಕೆ ಹೋಗಿರಲಿಲ್ಲ. ಆದ್ರೆ ನಿನ್ನೆ ಈ ರಣತಂತ್ರವನ್ನ ಹೆಣೆ ಕೆಲಸವನ್ನ ಡಿ ಕೆ ಸುರೇಶ್ ಮತ್ತು ಡಿ ಕೆ ಬ್ರದರ್ಸ್ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರಿಗೆ ಬೆಳಗಾವಿಗೆ ಬಂದಿದ್ರು ನಿನ್ನೆ ಬೆಳಗ್ಗೆ. ಅವರು ಯಾವುದೇ ಸದಸ್ಯರಲ್ಲ, ಒಂದು ನೀವು ಗಮನಿಸಬಹುದು, ಅವರು MLC ಅಲ್ಲ. ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬೆಳಗಾವಿಗೆ ಬಂದಿದ್ದೆ ಈ ಒಂದು ಔತಣಕೂಟದ ವಿಚಾರವಾಗಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ತಮ್ಮ ಆಪ್ತರ ಮೂಲಕ ಔತಣಕೂಟವನ್ನ ಏರ್ಪಡಿಸಿ ಶಾಸಕರನ್ನ ಒಗ್ಗೂಡಿಸುವುದು ಮತ್ತು ಶಾಸಕರಿಗೆ ಒಂದು ಔತಣಕೂಟ ಕೊಟ್ಟು ಬಲಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಬಣವನ್ನ ಬಲಪಡಿಸಿಕೊಂಡು ಜೊತೆಗೆ ಒಂದು ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ನಿನ್ನೆಯ ಡಿನ್ನರ್ ಮೀಟಿಂಗ್ ಮೂಲಕ ಆಗಿರ್ತಕ್ಕಂಥದ್ದು. ಈಗಲೂ ಕೂಡ ಡಿ ಕೆ ಸುರೇಶ್ ಅವರು ಬೆಳಗಾವಿ ಭಾಗದಲ್ಲೇ ಇದ್ದಾರೆ ಅನ್ನುವಂಥದ್ದು ಮತ್ತು ಅಣ್ಣನ ಪರವಾಗಿ ನಿಂತುಕೊಂಡು ಬೆಳಗಾವಿಯಲ್ಲಿ ಒಂದು ರೀತಿಯಲ್ಲಿ ಶಾಸಕರನ್ನ ಒಗ್ಗೂಡಿಸತಕ್ಕಂಥದ್ದು ಮತ್ತು ಯಾರಿಗೆಲ್ಲ ವಿರೋಧಿಗಳಿಗೆ ರಣತಂತ್ರದ ಸಂದೇಶವನ್ನು ಕೊಡಬೇಕಲ್ಲ, ಆ ಸಂದೇಶವನ್ನು ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವ ಮೂಲಕ ಡಿ ಕೆ ಬ್ರದರ್ಸ್ ಕೊಡ್ತಕ್ಕಂಥದ್ದು. ಈ ಮೂಲಕ ರಾಜ್ಯದಲ್ಲಿ ತೋಳ್ಬಲ ಪ್ರದರ್ಶನ ಈಗ ನಡೀತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಶಾಸಕರು ಅಧಿವೇಶನದಲ್ಲಿ ಭಾಗವಹಿಸಕ್ಕೆ ಒಂದು ಕಡೆ ಇದ್ದಾಗ ಸಹಜವಾಗಿ ಅವರನ್ನ ರೀಚ್ ಮಾಡೋಕೆ ಈಗ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಒಂದು ಬೆಳಗಾವಿಗೆ ಡಿ ಕೆ ಬ್ರದರ್ಸ್ ಏನಿದ್ದಾರೆ, ಡಿ ಕೆ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರು ಒಂದು ರಣತಂತ್ರವನ್ನು ಹೆಣೆಯುವ ಮೂಲಕ ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಬಣ ಮತ್ತು ಇನ್ನೊಂದು ಕಡೆ ಡಿಸಿಎಂ ಬಣದ ನಡುವೆ ಈಗ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿ ಬೆಳಗಾವಿ ಅಧಿವೇಶನ ಏರ್ಪಟ್ಟಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ ನಲ್ಲಿ ಒಂದು ಔತಣ ಕೂಟ ಇಲ್ಲಿ ಅರೇಂಜ್ ಆಗುತ್ತೆ. ಈ ಅರೇಂಜ್ ಆದಂತ ಔತಣಕೂಟ ಇದೆಯಲ್ಲ, ಇದು ಹಾಗಾದ್ರೆ ಪ್ರವೀಣ್ ದೊಡ್ಡಣ್ಣನವರ ಅರೇಂಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆದ್ರೆ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಫಾರ್ಮ್ ಹೌಸ್ ನಲ್ಲಿ ಔತಣಕೂಟವನ್ನ ಅರೇಂಜ್ ಮಾಡಿದ್ ಯಾರು ಅನ್ನುವಂತ ಪ್ರಶ್ನೆ. ರಾತ್ರೋರಾತ್ರಿ ಬೆಳಗಾವಿಗೆ ಡಿ ಕೆ ಸುರೇಶ್ ಹೋಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗ್ತಾ ಇದೆ. ಈ ಔತಣಕೂಟದಲ್ಲಿ ಡಿ ಕೆ ಬ್ರದರ್ಸ್ ಗೇಮ್ ಪ್ಲಾನ್ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಅಳಿಕೊಳಿಸಿದ್ದೆ ಡಿ ಕೆ ಸುರೇಶ್. ಸಿಎಂ ಬಣದ ಒಗ್ಗಟ್ಟು ಯಾವಾಗ ಪ್ರದರ್ಶನ ಆಯ್ತೋ, ಯಾವಾಗ ಅಹಿಂದ ನಾಯಕರು ಒಟ್ಟುಗೂಡಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು, ಆ ನಂತರದಲ್ಲಿ ಅಣ್ಣನ ಪರ ರಣತಂತ್ರವನ್ನ ಹೆಣೆಯೋದಕ್ಕೆ ಬೆಳಗಾವಿಗೆ ಸುರೇಶ್ ಹೊರಡ್ತಾರೆ. ಆಪ್ತನ ತೋಟದ ಮನೆಯಲ್ಲಿ ಈ ಔತಣಕೂಟ ಪ್ಲಾನ್ ಮಾಡಿದ್ದೇ ಸುರೇಶ್ ಅನ್ನುವಂತ ಮಾಹಿತಿ ಇದೆ. ಡಿ ಕೆ ಸುರೇಶ್ ಎಲ್ಲವನ್ನು ಪ್ಲಾನ್ ಮಾಡಿದ್ದು ಸಚಿವರು ಶಾಸಕರು ಸೇರಿ 40ಕ್ಕೂ ಹೆಚ್ಚು ಜನರಿಂದ ಈ ಡಿನ್ನರ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು, ಜೊತೆಗೆ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು, ಆ ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಡಿಕೆ ಬ್ರದರ್ಸ್ ಒಂದಷ್ಟು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊನ್ನೆ ನಡೆದಂತಹ ಔತಣಕೂಟ, ಅದರಲ್ಲೂ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಡಿಕೆ ಬ್ರದರ್ಸ್ ಅನ್ನ ಒಂಚೂರು ವಿಚಲಿತಗೊಳಿಸಿದ್ಯಾ ಅನ್ನುವಂತ ಪ್ರಶ್ನೆ ಈ ಮೂಲಕ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ ಅಶ್ವಿನಿ, ನೀವು ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯ ರಾಜಕಾರಣವನ್ನು ಗಮನಿಸಿದ್ದಲ್ಲಿ ಒಂದು ತಂತ್ರ ಪ್ರತಿತಂತ್ರಗಳನ್ನ ರಾಜಕೀಯ ಭಾಗವಾಗಿ ಡಿ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣಗಳು ಮಾಡ್ತಾ ಇರೋದನ್ನ ನೀವು ಗಮನಿಸಿರಬಹುದು. ಒಂದು ಬಣ ಔತಣಕೂಟಕ್ಕೆ ಸೇರಿ ಇನ್ನೊಂದು ಬಣ ಔತಣಕೂಟ ಮಾಡೋದು,
ಮೀಟಿಂಗ್ಸ್ ಇರುವುದು ಇದೆಲ್ಲವೂ ಕೂಡ ಕಳೆದ ಒಂದೂವರೆ ತಿಂಗಳಿಂದ ನಡೀತಾನೆ ಇತ್ತು. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗ ಏನು ಮೀಟಿಂಗ್ ಅನ್ನ ಮಾಡ್ತು, ಡಿನ್ನರ್ ಮೀಟಿಂಗ್ ಅನ್ನ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಮಾಡ್ತು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಹ್ವಾನ ಇತ್ತು ಅನ್ನುವಂತ ಮಾತನ್ನ ಆಸಿಫ್ ಸೇಠ್ ಅವರು ಹೇಳಿದ್ರು. ಆದ್ರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ಯಾವ ಸದಸ್ಯರು ಕೂಡ ಆ ಒಂದು ಊಟಕ್ಕೆ ಹೋಗಿರಲಿಲ್ಲ. ಆದ್ರೆ ನಿನ್ನೆ ಈ ರಣತಂತ್ರವನ್ನ ಹೆಣೆಯ ಕೆಲಸವನ್ನ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಬ್ರದರ್ಸ್ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ.ಕೆ. ಸುರೇಶ್ ಅವರಿಗೆ ಬೆಳಗಾವಿಗೆ ಬಂದಿದ್ರು ನಿನ್ನೆ ಬೆಳಗ್ಗೆ. ಅವರು ಯಾವುದೇ ಸದಸ್ಯರಲ್ಲ, ಒಂದು ನೀವು ಗಮನಿಸಬಹುದು. ಅವರು MLC ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಬೆಳಗಾವಿಗೆ ಬಂದಿದ್ದೆ ಈ ಒಂದು ಔತಣಕೂಟದ ವಿಚಾರವಾಗಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ತಮ್ಮ ಆಪ್ತರ ಮೂಲಕ ಔತಣಕೂಟವನ್ನ ಏರ್ಪಡಿಸಿ ಶಾಸಕರನ್ನ ಒಗ್ಗೂಡಿಸುವುದು ಮತ್ತು ಶಾಸಕರಿಗೆ ಒಂದು ಔತಣಕೂಟ ಕೊಟ್ಟು ಬಲಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಬಣವನ್ನ ಬಲಪಡಿಸಿಕೊಂಡು ಜೊತೆಗೆ ಒಂದು ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ನಿನ್ನೆಯ ಡಿನ್ನರ್ ಮೀಟಿಂಗ್ ಮೂಲಕ ಆಗಿರ್ತಕ್ಕಂಥದ್ದು. ಈಗಲೂ ಕೂಡ ಡಿ.ಕೆ. ಸುರೇಶ್ ಅವರು ಬೆಳಗಾವಿ ಭಾಗದಲ್ಲೇ ಇದ್ದಾರೆ ಅನ್ನುವಂಥದ್ದು ಮತ್ತು ಅಣ್ಣನ ಪರವಾಗಿ ನಿಂತುಕೊಂಡು ಬೆಳಗಾವಿಯಲ್ಲಿ ಒಂದು ರೀತಿಯಲ್ಲಿ ಶಾಸಕರನ್ನ ಒಗ್ಗೂಡಿಸತಕ್ಕಂಥದ್ದು ಮತ್ತು ಯಾರಿಗೆಲ್ಲ ವಿರೋಧಿಗಳಿಗೆ ರಣತಂತ್ರದ ಸಂದೇಶವನ್ನು ಕೊಡಬೇಕಲ್ಲ, ಆ ಸಂದೇಶವನ್ನು ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವ ಮೂಲಕ ಡಿ.ಕೆ. ಬ್ರದರ್ಸ್ ಕೊಡ್ತಕ್ಕಂಥದ್ದು. ಈ ಮೂಲಕ ರಾಜ್ಯದಲ್ಲಿ ತೋಳ್ಬಲ ಪ್ರದರ್ಶನ ಈಗ ನಡೀತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಶಾಸಕರು ಅಧಿವೇಶನದಲ್ಲಿ ಭಾಗವಹಿಸಕ್ಕೆ ಒಂದು ಕಡೆ ಇದ್ದಾಗ ಸಹಜವಾಗಿ ಅವರನ್ನ ರೀಚ್ ಮಾಡೋಕೆ ಈಗ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಒಂದು ಬೆಳಗಾವಿಗೆ ಡಿ.ಕೆ. ಬ್ರದರ್ಸ್ ಏನಿದ್ದಾರೆ, ಡಿ.ಕೆ. ಸುರೇಶ್ ಅವರು ಆಗಮಿಸಿದ್ದಾರೆ. ಅವರು ಒಂದು ರಣತಂತ್ರವನ್ನು ಹೆಣೆಯುವ ಮೂಲಕ ಶಾಸಕರನ್ನು ಒಗ್ಗೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಬಣ ಮತ್ತು ಇನ್ನೊಂದು ಕಡೆ ಡಿಸಿಎಂ ಬಣದ ನಡುವೆ ಈಗ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿ ಬೆಳಗಾವಿ ಅಧಿವೇಶನ ಏರ್ಪಟ್ಟಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.